ನಮ್ಮಲ್ಲಿ ಅರ್ಶಿನ ನೋಡಿರ್ತೀರ ನೀವು, ಸಾಕಷ್ಟು ಯೆಲ್ಲೋ ಕಲರ್ ಇರುತ್ತೆ. ಕಂದಮಾಲಲ್ಲಿ ಬರೋ ಅರ್ಶಿನ ಗೋಲ್ಡನ್ ಯೆಲ್ಲೋ ಇರುತ್ತೆ. ಇವತ್ತು ಏನು ನಂಬಿಕೆ ಅಂದರೆ ಈ ಅರ್ಶಿನ ಈ ಕಲರ್ ಬರೋಕ್ಕೆ ಅಲ್ಲಿ ಪ್ರತಿ ವರ್ಷ ಒಬ್ಬರನ್ನ ಬಲಿ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಈ ಹರಪ್ಪ ಮೊಹೆಂಜೊದಾರೋ ಸೈಟ್ನ ತೆಗೆದಾಗ ಅಲ್ಲಿ ಒಂದು ಡ್ಯಾನ್ಸಿಂಗ್ ಗರ್ಲ್ ಅಂತ ಸಿಕ್ತು. ಇವತ್ತು ಅದೇ ಟೆಕ್ನಿಕಲ್ಲಿ ಇವತ್ತು ಈ ಪರ್ಟಿಕ್ಯುಲರ್ ಹ್ಯಾಂಡಿಕ್ರಾಫ್ಟ್ನ ಮಾಡ್ತಾರೆ. ಸೊ ಇಲ್ಲಿ ನೀವು ಹಂಗೆ ನೋಡಿದ್ರೆ ನಮ್ಮಲ್ಲಿ ಇದು ಬಸ್ತರ್ ಐರನ್ ಕ್ರಾಫ್ಟ್ ಅಂತ, ಇದಕ್ಕೂ GI ಕೊಟ್ಟಿದ್ದಾರೆ. ಇದು ಏನು ಅಂದರೆ ಇವತ್ತು ನೀವು ಅಲ್ಲಿ ಮನುಷ್ಯ ಈ ಬೇಟೆ ಆಡ್ತಿದ್ನಲ್ಲ ಕಬ್ಬಣದಲ್ಲಿ, ಈ ಬಿಲ್ಲು ಬಾಣ ಎಲ್ಲ ಮಾಡಿಕೊಂಡು ಆ ರೀತಿ, ಅಲ್ಲಿಂದ ಇವತ್ತುವರೆಗೆ ಈ ಕಬ್ಬಣ ಹೆಂಗೆ ನಿಮಗೆ ಪರಿವರ್ತನೆ ಆಗ್ತಾ ಬಂತು ಉಪಯೋಗ ಇದ್ರಗಳದ್ದು, ಅದನ್ನು ಇವತ್ತು ಅಲ್ಲಿ ಕಾಣ್ಬೋದು ಆ ಜನಗಳ ಜೀವನದಲ್ಲಿ. ತಿರುಕ್ನೂರು ಪೇಪರ್ ಮೇಷೆ ಅಂತ, ಇದೆಲ್ಲ ಪೇಪರಲ್ಲಿ ಮಾಡಿರೋದು. ಇದು ಹೌದಾ? ಹೌದು. ಓಕೆ, ನಾನು ವುಡ್ ಅಂದ್ಕೊಂಡೆ. ಇಲ್ಲ, ಇದೆಲ್ಲ ಪೇಪರಲ್ಲಿ ಮಾಡಿರೋದು. ಸೊ ನಮ್ಮಲ್ಲಿ ಚನ್ನಪಟ್ಟಣಗೂ ಎಟಿಕೊಪ್ಪಗೂ ಮೇನ್ ವ್ಯತ್ಯಾಸ ಏನು ಅಂದರೆ, ಚನ್ನಪಟ್ಟಣ ಬೊಂಬೆ ಅಂದರೆ ಬರೀ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಟಾಯ್ಸ್ ಥರ ಮಾಡ್ತಾರೆ. ಎಟಿಕೊಪ್ಪದಲ್ಲಿ ಪ್ರತಿಯೊಂದಕ್ಕೂ ಒಂದು ಕತೆ ಇರುತ್ತೆ, ಒಂದು ಥೀಮ್ ಇರುತ್ತೆ. ಏನು ಅಂದರೆ ಇದ್ರ ಒಳಗಡೆ ಪ್ರತಿಯೊಂದರಲ್ಲೂ ಒಂದೊಂದು ಚಿಕ್ಕ ಅದ್ರ ಮಗು ಹೊಟ್ಟೆ ಒಳಗಡೆ ಕೂಡಿಸ್ತಾರೆ ಅವರು. ಸೊ ಅದನ್ನು ಹೆಂಗೆ ಕೂಡಿಸ್ತಾರೆ ಅನ್ನೋದು ಇವತ್ತುವರೆಗೂ ಯಾರಿಗೂ ಗೊತ್ತಿಲ್ಲ. ಅದು ಆ ಬೀದರ್ ಫೋರ್ಟಲ್ಲಿ ಏನು ಮಣ್ಣು ಸಿಗುತ್ತೆ, ಆ ಮಣ್ಣಲ್ಲಿ ನೀವು ಯಾವುದೇ ಮೆಟಲ್ ಹಾಕಿದ್ರೂ ಆಟೋಮೆಟಿಕ್ಕಾಗಿ ಕಪ್ಪಾಗೋಗುತ್ತೆ, ಸಿಲ್ವರ್ ಬಿಟ್ಟು. ಸೊ ಇದನ್ನು ಅಲ್ಲಿ ಮಾತ್ರ ಆ ಮಣ್ಣು ಯೂಸ್ ಮಾಡಿಕೊಂಡು ಈ ಇನ್ಲೇ ವರ್ಕ್ ಮಾಡಿ ಈ ಥರ ರೆಡಿ ಮಾಡೋದು ಬೀದರಲ್ಲಿ ಮಾತ್ರ ಸಾಧ್ಯ. ಇದು ಯಾವಾಗ ಪ್ರಸಿದ್ಧಿಗೆ ಬಂತು ಅಂದರೆ, ನಮ್ಮಲ್ಲಿ ಕೊರೋನಾ ಬಂತು ನೋಡಿ, ಆಗ PM ಅವರು ಮೋದಿ ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ಇದನ್ನು ಯಾರು ಕುಡ್ದಿದ್ದಾರೆ ಸುಮಾರು ಜನಕ್ಕೆ ಕೊರೋನಾ ತಟ್ಟೋದೇ ಇಲ್ಲ. ನಮ್ಮಲ್ಲಿ ಬಾಸುಮತಿ ರೈಸ್ ಅಂತಿದೆ, ಆಮೇಲೆ ಕಾಲಾ ನಮಕ್ ರೈಸ್ ಅಂತಿದೆ. ನಮ್ಮ ದೇಶದಲ್ಲಿ ಫಸ್ಟ್ ಲವಂಗ ಬೆಳೆದಿದ್ದು ಇಲ್ಲೇ ಕನ್ಯಾಕುಮಾರಿಯಲ್ಲಿ ಕೋಟಲಂ ಅನ್ನೋ ಒಂದು ಜಾಗದಲ್ಲಿ ಫಸ್ಟ್ ಲವಂಗ ಬೆಳೆದಿದ್ದು. ಸೊ ಇದನ್ನು ಬ್ರಿಟಿಷರ್ಸು ಆ ಜಾಗದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಇದು ನಮ್ಮ ಮಲಬಾರ್ ಬೆಲ್ಟಲ್ಲಿರೋ ಕಾಳು ಮೆಣಸು. ನಮ್ಮ ದೇಶಕ್ಕೆ ಆ್ಯಕ್ಚುಲಿ ಇದನ್ನು ಫಸ್ಟ್ ಬ್ಲ್ಯಾಕ್ ಗೋಲ್ಡ್ ಅಂತಲೇ ಕರೆಯೋರು. ಈ ಎಲ್ಲ ಈ ಪೋರ್ಚುಗೀಸು ಡಚ್ ಎಲ್ಲ ಬಂದಿರೋದು ಆ್ಯಕ್ಚುಲಿ ಫಸ್ಟ್ ಈ ಒಂದೇ ಕಾಳು ಮೆಣಸಿಗೋಸ್ಕರನೇ. ವೆಲ್ಕಮ್ ಟು ಅನದರ್ ವಿಡಿಯೋ ಆಫ್ GI ಟ್ಯಾಕ್ಸ್. ನಾವಿವಾಗ ಹೋಗ್ತಾ ಇರೋದು ಸೆಕೆಂಡ್ ಫ್ಲೋರ್ಗೆ. GI ಟ್ಯಾಕ್ಸ್ ಇನ್ನೂ ಮುಗ್ದಿಲ್ಲ, ಇನ್ನೂ ಆರಂಭ ಇದೆ. ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿ ನಮಗೆ ತೇಜಸ್ ಸರ್ ಹೇಳ್ತಾರೆ. ಬನ್ನಿ ಸರ್, ನಮ್ಮ ವೀಕ್ಷಕರಿಗೆ ತೋರಿಸ್ತೀರಾ? ಫಸ್ಟ್ ಇಲ್ಲೇ ಶುರು ಮಾಡೋಣ. ವುಡನ್ ಮಾಸ್ಕ್ ಆಫ್ ಕುಶ್ಮುಂಡಿ ಅಂತ. ಸೊ ಎಂತ ಸರ್ ಹೆಸರು? ಕುಶ್ಮುಂಡಿ ಅಂತ. ಸೊ ಕುಶ್ಮುಂಡಿ ಅನ್ನೋದು ಒಂದು ಜಾಗ ವೆಸ್ಟ್ ಬೆಂಗಾಲಲ್ಲಿ. ಇಲ್ಲಿ ಏನು ಅಂದರೆ ಈ ಮಾಸ್ಕ್ಗಳನ್ನ ಆ ಊರಲ್ಲಿ ಜನ ಇದನ್ನು ಹಾಕ್ಕೊಂಡು ವರ್ಷಕ್ಕೊಂದ್ಸಲ ನೃತ್ಯ ಮಾಡ್ತಾರೆ. ಇದ್ರ ಮಾಡೋದ್ರಿಂದ ಆ ಹಳ್ಳಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ. ಓಕೆ, ಹೀಗೆ ಹೌದು. ಬಟ್ ಇದು ನಿಜವಾದ ಲೈವ್ ಮಾಸ್ಕ್ ಏನಿರುತ್ತೆ ಅದು ತುಂಬ ಭಾರ ಇರುತ್ತೆ. ಸೊ ಅದನ್ನು ಹಾಕ್ಕೊಂಡು ನಿಮಗೆ ಇಡೀ ದಿನ ಮಾಡಬೇಕು ಅಂದರೆ ಎಲ್ಲರ ಕೈಯಲ್ಲಿ ಆಗಲ್ಲ. ಸೊ ಅವರಲ್ಲಿ ಏನು ನಂಬಿಕೆ ಅಂದರೆ, ಇಡೀ ದಿನ ಯಾರು ಮಾಡ್ತಾನೆ ಅವ್ನ ಮೈ ಮೇಲೆ ಆ್ಯಕ್ಚುಲಿ ದೇವರು ಹೋದರೆ ಮಾತ್ರ ಈ ಮಾಸ್ಕ್ಗಳು ಹಾಕ್ಕೊಂಡು ಮಾಡೋಕ್ಕಾಗುತ್ತೆ ಅಂತ. ವಾವ್ ಸರ್, ಹಾಗಾದರೆ ಈ ಫ್ಲೋರಲ್ಲಿ ಏನೆಲ್ಲ ನೋಡ್ಬೋದು ನಾವು? ನೀವು ಈ ಫ್ಲೋರಲ್ಲಿ ಕಂಪ್ಲೀಟಾಗಿ ಹ್ಯಾಂಡಿಕ್ರಾಫ್ಟ್ಸ್ ಕಾಣುತ್ತೆ ನಿಮಗೆ. ಆಮೇಲೆ ಫುಡ್ ಐಟಮ್ಸ್ ನೋಡ್ತೀರಾ. ಸುಮಾರು 72 GI ಮಾನ್ಯತೆ ಇರೋ ಫುಡ್ ಐಟಮ್ಸ್ ಇದೆ. ಓ, 72 GI ಮಾನ್ಯತೆ. ಹೌದು. ಓಕೆ, ಫಸ್ಟ್ ನಾವು ಹ್ಯಾಂಡಿಕ್ರಾಫ್ಟಿಂದ ನೋಡ್ಕೊಂಡು ಹೋಗೋಣ. ಹೌದು. ಸೊ ನೋಡಿ, ಇದು ಬಬ್ಲಿ ವೀಣಾ ಅಂತ. ಸೊ ಸರಸ್ವತಿ ವೀಣಾ ಅಂತ ಸಹ ಕರೀತಾರೆ ಇದನ್ನು. ಸೊ ನಮ್ಮಲ್ಲಿ ಕರ್ನಾಟಕ ಮ್ಯೂಸಿಕ್ ಎಲ್ಲ ಇದೆಯಲ್ಲ, ಆ ಮ್ಯೂಸಿಕ್ಗೆ ಸಾಕಷ್ಟು ಈ ವೀಣೆನೇ ಬಳಸೋದು. ಹೌದು. ಓಕೆ ಸರ್, ಇದೊಂದು ರೀತಿ ಮಿನಿಯೇಚರ್ಸ್ ಥರ ಇದೆ. ಹೌದು, ಇದು ಮಿನಿಯೇಚರ್ ವೀಣಾ, ಇದು ಬಬ್ಲಿ ವೀಣಾ. ಇದು ನಮ್ಮಲ್ಲಿ ಹಣಸನೆ ಹಣ್ಣು ಬರುತ್ತಲ್ಲ, ಆ ಮರದಲ್ಲಿ ಮಾಡೋದು, ಹಲಸಿನ ಮರದಿಂದ. ಹೌದು. ಸೊ ಇದು ಜಾಸ್ತಿ ಶ್ರೇಷ್ಠ ಅಂತ ಒಂದು ನಂಬಿಕೆ. ಹೌದು, ಹಾಗಾಗಿ ಹೌದು. ಸೊ ನೀವು ಹಂಗೆ ಬಂದರೆ ಇಲ್ಲಿ ಇದು ಬಸ್ತರ್ ಡೋಕ್ರಾ ಅಂತ. ನಮ್ಮಲ್ಲಿ ಈ ಹರಪ್ಪ ಆ್ಯಂಡ್ ಮೊಹೆಂಜೊದಾರೋ ಸಿವಿಲೈಸೇಷನ್ ಅಂತ ಏನಿತ್ತು, ಅಲ್ಲಿ ನಮ್ಮಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಈ ಹರಪ್ಪ ಆ್ಯಂಡ್ ಮೊಹೆಂಜೊದಾರೋ ಸೈಟ್ನ ತೆಗೆದಾಗ ಅಲ್ಲಿ ಒಂದು ಡ್ಯಾನ್ಸಿಂಗ್ ಗರ್ಲ್ ಅಂತ ಸಿಕ್ತು. ಇವತ್ತು ಅದೇ ಟೆಕ್ನಿಕಲ್ಲಿ ಇವತ್ತು ಈ ಪರ್ಟಿಕ್ಯುಲರ್ ಹ್ಯಾಂಡಿಕ್ರಾಫ್ಟ್ನ ಮಾಡ್ತಾರೆ. ಹೇಗಿದ್ಲು ಸರ್ ಹಾಗಾದ್ರೆ ಡ್ಯಾನ್ಸಿಂಗ್ ಗರ್ಲ್? ಸೊ ಇಟ್ ಈಸ್ ಒಂದು ನಿಮಗೆ ಒಂದು ಈ ರೀತಿನೇ ಅಂದ್ಕೊಳ್ಳಿ, ಒಂದು ಈ ರೀತಿನೇ ಒಂದು ಡ್ಯಾನ್ಸಿಂಗ್ ಗರ್ಲ್, ಒಂದು ಸ್ಟ್ಯಾಚು. ಸೊ ಇದನ್ನು ಮಾಡಬೇಕು ಅಂದರೆ ಸುಮಾರು 16 ಪ್ರೋಸೆಸ್ ಇದೆ. 16 ಪ್ರೋಸೆಸ್ನ ಎಲ್ಲಿ ಮಾಡ್ತಾರೆ ಅಂತ ಹುಡ್ಕೊಂಡೋದಾಗ ಕಡೆಗೆ ಸಿಕ್ಕಿದ್ದವ್ರಿಗೆ ಬಸ್ತಾರಲ್ಲಿ. ಸೊ ಇವತ್ತು ಅದೇ ಪದ್ಧತಿಯಲ್ಲಿ ಅದೇ ಪ್ರೋಸೆಸ್ಸಲ್ಲಿ ಈ ಪ್ರಾಡಕ್ಟ್ನ ಮಾಡೋದು. ಏನು ಮೆಟೀರಿಯಲ್ ಸರ್ ಇದು? ಇದು ಬ್ರಾಸ್. ಆಮೇಲೆ ಇನ್ನೊಂದು ಏನು ಅಂದರೆ ಇದ್ರ ವಿಶೇಷತೆ, ನಾವು ಒಂದು ಪ್ರಾಡಕ್ಟು ನೀವು ನೋಡ್ಬೋದು, ಯಾವತ್ತೂ 2 ಪ್ರಾಡಕ್ಟ್ ಒಂದೇ ಥರ ಇರೋದೇ ಇಲ್ಲ. ಏನಾದರೂ ಸ್ವಲ್ಪ ಆದರೂ
ಚೇಂಜ್ ಕಾಣುತ್ತೆ. ಒಂದರಿಂದ ಒಂದು ಯುನಿಕ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಹೌದು. ಸೊ ಯಾವತ್ತು ಇದರಲ್ಲಿ 2 ಪ್ರಾಡಕ್ಟ್ ಒಂದೇ ರೀತಿ ಕಾಣಕ್ಕೆ ಬರೋದೇ ಇಲ್ಲ ನಿಮಗೆ. ಹೌದು. ಈ ಸೆಕ್ಷನ್ಗೆ ಬಂದ್ರೆ ಗೊಂಬೆಗಳನ್ನ ನೋಡ್ತೀವಿ. ನಾವು ಸ್ವಲ್ಪ ಗೊಂಬೆಗಳು ಇಟ್ಟಿದ್ದೀವಿ. ಇದು ಎಟಿಕೊಪ್ಪ ಟಾಯ್ಸ್ ಅಂತ. ಓಕೆ. ಸೊ ನಮ್ಮಲ್ಲಿ ಚನ್ನಪಟ್ಟಣ ಟಾಯ್ಸ್ ಇದೆ, ಎಟಿಕೊಪ್ಪ ಟಾಯ್ಸ್ ಇದೆ. ಸೊ ಇದ್ರ ವಿಶೇಷತೆ ಏನು ಅಂದರೆ ಇವೆಲ್ಲ ಆರ್ಗ್ಯಾನಿಕ್ ಕಲರ್ ಯೂಸ್ ಮಾಡಿ ಮಾಡ್ತಾರೆ. ಇದೆಲ್ಲಿದೆ ಸರ್? ಇದು ಎಟಿಕೊಪ್ಪದು. ಹೌದು. ಸೊ ಇದಕ್ಕೂ ಚನ್ನಪಟ್ಟಣಗೆ ಏನು ಡಿಫ್ರೆನ್ಸ್ ಅಂದರೆ ನಮ್ಮಲ್ಲಿ ಈ ಟಿಪ್ಪು ಸುಲ್ತಾನ್ಗೆ ಈ ಪರ್ಷಿಯಾಯಿಂದ ಒಂದು ಗಿಫ್ಟ್ ತಂದು ಕೊಡ್ತಾರೆ ಗೊಂಬೆನ. ಅದನ್ನು ಟಿಪ್ಪು ಸುಲ್ತಾನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ ಅಂದ್ಕೊಂಡು ಪರ್ಷಿಯಾಯಿಂದನೇ ಕರೆಸ್ತಾರೆ. ಕರೆಸಿ ಈ ಕಲೆನ ಮೈಸೂರಲ್ಲಿ ಇಂಟ್ರೊಡ್ಯೂಸ್ ಮಾಡೋದು. ಸೊ ಮೈಸೂರಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಏನು ಮಾಡಿದ್ರು ಅದನ್ನು ಚನ್ನಪಟ್ಟಣ ಆಯಿತು. ಅಲ್ಲಿಂದ ಯಾವ ಜನ ಆಂಧ್ರಾಗ ಹೋದ್ರು ಅವ್ರು ಅದೇ ಕಲೆನ ಇವತ್ತು ಕಂಟಿನ್ಯೂ ಮಾಡ್ತಾರೆ. ಅದು ಎಟಿಕೊಪ್ಪ ಅಂತ ಕರಿತೀವಿ. ನೋಡಿದ್ರ ಒಂದು ಗೊಂಬೆಯಿಂದ ಇಷ್ಟೆಲ್ಲ ಕಥೆ ಇದೆ ಅಂತ ಹೇಳಿ ಸರಿ ಹೇಳಿದ ಮೇಲೆ ಗೊತ್ತಾಗ್ತಾ ಇದೆ. ಸೊ ಇದು ಒಡಿಸ್ಸಾದು. ಇದು ಒರಿಸ್ಸಾ ಡೋಕ್ರಾ ಅಂತ ಕರಿತೀವಿ ನಾವು. ನಾವು ಬಸ್ತರ್ ಡೋಕ್ರಾ ನೋಡಿದ್ವಲ್ಲ, ಅದೇ ರೀತಿ ಆ ಬಸ್ತರಿಂದ ಏನು ಜನ ಒಡಿಸ್ಸಾಗೆ ಬರ್ತಾರೆ ಅವರು ಹೊಸದಾಗಿ ಮಾಡೋಕ್ಕೆ ಶುರು ಮಾಡಿರೋ ಡೋಕ್ರಾ ಕ್ರಾಫ್ಟು. ಸೊ ಬಸ್ತರ್ಗೂ ಒಡಿಸ್ಸಾಗೂ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಇವ್ರು ಮಾಡೋ ಜ್ಯುವೆಲ್ರಿ ಆಗಿರ್ಬೋದು, ಆಮೇಲೆ ಇಲ್ಲಿ ಅವ್ರು ಮಾಡೋ ಶೋ ಪೀಸ್ ಆಗಿರ್ಬೋದು, ಇದನ್ನು ಛತ್ತೀಸ್ಗಢಲ್ಲಿ ಮಾಡೋಕ್ಕಾಗಲ್ಲ. ಸೊ ಎರಡರಲ್ಲೂ ತುಂಬ ಕ್ಲಿಯರ್ ಕಟ್ಟಾಗಿ ಡಿಸ್ಟಿಂಕ್ಷನ್ ಇದೆ. ಇದು ಏನು ಮೆಟೀರಿಯಲ್ಸ್? ಇದು ಬ್ರಾಝೆ. ಹೌದು. ಸೊ ಇಲ್ಲಿ ನೀವು ಹಂಗೆ ನೋಡಿದ್ರೆ ನಮ್ಮಲ್ಲಿ ಇದು ಬಸ್ತರ್ ಐರನ್ ಕ್ರಾಫ್ಟ್ ಅಂತ, ಇದಕ್ಕೂ GI ಕೊಟ್ಟಿದ್ದಾರೆ. ಇದು ಏನು ಅಂದರೆ ಇವತ್ತು ನೀವು ಅಲ್ಲಿ ಮನುಷ್ಯ ಈ ಬೇಟೆ ಆಡ್ತಿದ್ನಲ್ಲ ಕಬ್ಬಣದಲ್ಲಿ, ಈ ಬಿಲ್ಲು ಬಾಣ ಎಲ್ಲ ಮಾಡಿಕೊಂಡು ಆ ರೀತಿ, ಅಲ್ಲಿಂದ ಇವತ್ತುವರೆಗೆ ಈ ಕಬ್ಬಣ ಹೆಂಗೆ ನಿಮಗೆ ಪರಿವರ್ತನೆ ಆಗ್ತಾ ಬಂತು ಉಪಯೋಗ ಇದ್ರಗಳದ್ದು, ಅದನ್ನು ಇವತ್ತು ಅಲ್ಲಿ ಕಾಣ್ಬೋದು ಆ ಜನಗಳ ಜೀವನದಲ್ಲಿ. ಅದಕ್ಕೆ ಇದಕ್ಕೆ GI ಕೊಟ್ಟಿದ್ದಾರೆ. ಸೊ ನನ್ನ ಈಗ ಬಲ್ಗಡೆಗೆ ಏನು ನೋಡ್ತೀರಾ ನೀವು, ಇದು ತಿರುಕ್ನೂರ್ದು. ತಿರುಕ್ನೂರು ಪೇಪರ್ ಮ್ಯಾಶೆ ಅಂತ. ಇದೆಲ್ಲ ಪೇಪರಲ್ಲಿ ಮಾಡಿರೋದು ಇದು. ಹೌದಾ? ಹೌದು. ಓಕೆ, ನಾನು ವುಡ್ ಅಂದ್ಕೊಂಡೆ. ಇಲ್ಲ, ಇದೆಲ್ಲ ಪೇಪರಲ್ಲಿ ಮಾಡಿರೋದು. ಇದು ಡ್ಯಾನ್ಸಿಂಗ್ ಡಾಲ್ ಅಂತ ಕರಿತೀವಿ. ಓಕೆ, ವಾವ್, ನೈಸ್. ಸೊ ಇದು ನಮ್ಮ ಚೌಮಾಸ್ಕ್, ಪುರಿಲಿಯಾ ಚೌಮಾಸ್ಕ್ ಅಂತ, ವೆಸ್ಟ್ ಬೆಂಗಾಲ್ದು. ಸೊ ನಮ್ಮಲ್ಲಿ 7 ವಿಧದ ಡ್ಯಾನ್ಸ್ಗೆ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಕರಿತೀವಿ. ಈಗ 8ನೇ ಕ್ಲಾಸಿಕಲ್ ಡ್ಯಾನ್ಸ್ ಕೊಡಬೇಕಾಗಿರೋದು ಇದಕ್ಕೆ ಚೌಮಾಸ್ಕ್ ಅಂತ. ಇದು ಇದು ಮಾರ್ಷಲ್ ಜೊತೆಯಲ್ಲಿ ಡ್ಯಾನ್ಸ್ ಫಾರ್ಮ್ ಕಂಬೈನ್ ಆಗಿರುತ್ತೆ, ಮಾರ್ಷಲ್ ಆರ್ಟ್ಸ್ ಜೊತೆ. ಸೊ ಇದರಲ್ಲಿ ಕತ್ತಿ ಕುಣಿತ ಇರುತ್ತೆ, ಆ ರೀತಿ ಎಲ್ಲ ಇದ್ದಾಗ ಈ ಮುಖವಾಡ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲಿ. ಸೊ ಇದು ಚೌಮಾಸ್ಕು. ಇದು ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಇಲ್ಲಿ. ಇದು ಲಕ್ನೋ ಜರ್ದೋಜಿ ಅಂತ. ಸೊ ಜರ್ದೋಜಿ ಅಂದರೆ ಎಂಬ್ರಾಯ್ಡ್ರಿ ವರ್ಕ್, ಗೋಲ್ಡ್ ಥ್ರೆಡ್ಡಲ್ಲಿ ಏನು ಎಂಬ್ರಾಯ್ಡ್ರಿ ಮಾಡ್ತಾರೆ ಅದನ್ನು ಜರ್ದೋಜಿ ಅಂತ ಕರಿತೀವಿ. ಇದು ನೀವು ನೋಡ್ಬೋದು, ಇವಾಗ ಇದು ಪ್ಯೂರ್ ಗೋಲ್ಡ್ ಯೂಸ್ ಮಾಡಲ್ಲ, ಬಟ್ ಹಿಂದಿನ ಕಾಲದಲ್ಲಿ ಇದಕ್ಕೆ ಪ್ಯೂರ್ ಗೋಲ್ಡ್ ಯೂಸ್ ಮಾಡಿ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಮಾಡೋರು. ಆ್ಯಂಡ್ ಇದನ್ನು ರಾಜರುಗಳು ಆ ಥರ ಬಟ್ಟೆ ಮೇಲೆ ಮಾಡಿ ಹಾಕೊಳ್ತಿದ್ರು. ಬಟ್ ಇದು ಹೆಸರು ಲಕ್ನೋ ಅಂದರು ಒಂದು ಹೇಳ್ತೀವಿ ನೋಡಿ. ಆ್ಯಕ್ಚುಲಿ ಇದು ಪ್ರಸಿದ್ಧ ಪಟ್ಟಿದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ. ಸೊ ವಿಜಯನಗರಲ್ಲಿ ಕೃಷ್ಣದೇವರಾಯ ಈ ಥರ ಎಂಬ್ರಾಯ್ಡ್ರಿ ಮಾಡಿ ಹಾಕೊಳ್ತಿದ್ರು. ಹೌದು. ಸೊ ಇದು ಎಟಿಕೊಪ್ಪ ಬೊಂಬೆಗಳಿವೆಲ್ಲ. ಸೊ ನಮ್ಮಲ್ಲಿ ಚನ್ನಪಟ್ಟಣಗೂ ಎಟಿಕೊಪ್ಪಗೂ ಮೇನ್ ವ್ಯತ್ಯಾಸ ಏನು ಅಂದರೆ, ಚನ್ನಪಟ್ಟಣ ಬೊಂಬೆ ಅಂದರೆ ಬರೀ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಟಾಯ್ಸ್ ಥರ ಮಾಡ್ತಾರೆ. ಎಟಿಕೊಪ್ಪದಲ್ಲಿ ಪ್ರತಿಯೊಂದಕ್ಕೂ ಒಂದು ಕತೆ ಇರುತ್ತೆ, ಒಂದು ಥೀಮ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ರಾಧಾಕೃಷ್ಣ ಇರೋದು, ಇಲ್ಲ ಅಲ್ಲಿ ಮದುವೆ ಆಗ್ತಿರೋದು, ಆಮೇಲೆ ಇಲ್ಲಿ ಮಾರುಕಟ್ಟೆ ಆಗಿರ್ಬೋದು. ಸೊ ಈ ಪ್ರತಿಯೊಂದಕ್ಕೂ ಒಂದು ಕತೆ. ಸೊ ಚನ್ನಪಟ್ಟಣದಲ್ಲಿ ಆ ಥರ ಗೊಂಬೆಗಳ ಕತೆ ಬರಲ್ಲ. ಅದರಲ್ಲಿ ನಿಮಗೆ ಒಂದು ಕುದುರೆ ಆಗಿರ್ಬೋದು, ಒಂದು ಕಾರ್ ಆಗಿರ್ಬೋದು, ಆ ರೀತಿ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಕತೆನ ಕೊಟ್ಟು ಗೊಂಬೆಗಳು ಮಾಡ್ತಾರೆ, ಅದು ವಿಶೇಷತೆ. ಸೊ ನಮ್ಮಲ್ಲಿ ರಾಜ್ಕುಮಾರ್ ಫಿಲಮಲ್ಲಿ ಇದೆಯಲ್ಲ, ಆಡಿಸಿ ನೋಡು ಬಿಳಿಸಿ ನೋಡು, ಅದೇ ಗೊಂಬೆಗಳಿದು. ಇದನ್ನು ತಾಂಜಾವೂರಲ್ಲಿ ಆ್ಯಕ್ಚುಲಿ ಮಾಡೋದು. ಇದು ಏನು ಅಂದರೆ ವಿಶೇಷತೆ ಇರೋದು, ಈ ಗೊಂಬೆ ನಿಮ್ಗೆ ಗೊತ್ತಲ್ಲ, ಹಿಂಗೆ ಮಲಗಿಸಿದ್ರು ವಾಪಸ್ ಬರುತ್ತೆ ಅದು. ಸೊ ಇದು ಈ ಗ್ರಾವಿಟಿ ಏನು ನಮ್ಮ ಐಸಾಕ್ ನ್ಯೂಟನ್ ಹುಡುಕಿದ್ರು ಅದಕ್ಕಿಂತ ಮುಂಚೆ ಅದೇ ಟೆಕ್ನಿಕಲ್ಲಿ ಮಾಡ್ತಿದ್ದಿದ್ದು ಗೊಂಬೆ ಇದು. ಹೌದು. ಅಂದರೆ ಬೇರೆ ಬೇರೆ ಗೊಂಬೆ ಶೇಪ್ ಮಾಡಿದ್ರು ಕೂಡ ಕೆಳಗಡೆ ಅದೇ ರೀತಿ ಹೌದು. ಸೊ ಇದು 3 ಭಾಗದಲ್ಲಿರುತ್ತೆ. ಕೆಳಗಡೆ ಒಂದು ಬೇಸ್ ಇರುತ್ತೆ, ಆಮೇಲೆ 2 ಭಾಗ ಇರುತ್ತೆ. ಆ 3 ಭಾಗ ಸೇರಿಸಿದ್ರೆ ಒಂದು ಗೊಂಬೆ ಆಗುತ್ತೆ. ಏನು ಮೆಟೀರಿಯಲ್ ಸರ್ ಇದು? ಇದು ಟೆರಾಕೋಟಾ. ಇದು ಟೆರಾಕೋಟಾ. ಓಕೆ, ನೈಸ್. ಸೊ ಇದು ಮಧ್ಯಪ್ರದೇಶದ್ದು ಇಂದೋರ್ ಟಾಯ್ಸ್ ಅಂತ. ಸೊ ಇದೆಲ್ಲ ಏನು ನೋಡ್ತಿದ್ದೀರಲ್ಲ ಮೇಲ್ಗಡೆ, ಇದೆಲ್ಲ ಲೆದರಲ್ಲಿ ಮಾಡಿರ್ತಾರೆ. ಹೌದು. ಸೊ ಒರಿಜಿನಲ್ ಲೆದರು. ಹೌದು. ಸೊ ಈ ಥರ ಟಾಯ್ಸ್ನ ಇಷ್ಟು ರಿಯಲಿಸ್ಟಿಕ್ಕಾಗಿ ಮಾಡೋದು ಅವ್ರ ಕೈಲಿ ಮಾತ್ರ ಆಗುತ್ತೆ. ಸೊ ನೀವೇನಿಲ್ಲ, ಈ ಜಿಂಕೆ ನೋಡ್ಬೋದು,
ನಿಮಗೆ ಆಲ್ಮೋಸ್ಟ್ ನಿಜವಾದ ಜಿಂಕೆ ಥರನೇ ಕಾಣುತ್ತೆ ನಿಮಗೆ ಅಲ್ವಾ? ಹೌದು. ಅಂದರೆ ಡೆಕೋರೇಟಿವ್ ಪರ್ಪಸಲ್ಲಿ ಡೆಕೋರೇಟಿವ್ ಪರ್ಪಸ್ಗೆ, ಟಾಯ್ ಪರ್ಪಸ್ಗೆ ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ಕೊನಾರ್ಕ್ ಸ್ಟೋನ್ ಕಾರ್ವಿಂಗ್ ಅಂತ. ನಮ್ಮಲ್ಲಿ ಕೊನಾರ್ಕಲ್ಲಿ ಸನ್ ಟೆಂಪಲ್ ಇದೆ ನೋಡಿ, ಆ ಸೇಮ್ ಸನ್ ಟೆಂಪಲ್ ಏನು ಮಾಡಿದ್ರು ಅದೇ ಫ್ಯಾಮಿಲೀಸ್ ಇವತ್ತು ಈ ಥರ ನಿಮಗೆ ಕಲ್ಲಲ್ಲಿ ಕೆತ್ತನೆ ಮಾಡಿ ಮಾಡ್ತಿದ್ದಾರೆ. ಇದೆಲ್ಲ ಸೋಪ್ ಸ್ಟೋನ್ ಅಂತೀವಿ, ಇಲ್ಲ ಲೈಮ್ ಸ್ಟೋನ್ ಅಂತೀವಿ. ಹೌದು. ಸೊ ನೀವು ಇದನ್ನು ನೋಡಿದ್ರೆ ಆ್ಯಕ್ಚುಲಿ ನೋಡಿ ಎಷ್ಟು ಇಂಟ್ರಿಕೇಟಾಗಿ ಕೆತ್ತುತ್ತಾರೆ ಅಂದರೆ ಕಲ್ಲಲ್ಲಿ, ಒಳಗಡೆಯಿಂದ ಹಿಡಿದು ಪ್ರತಿಯೊಂದು. ಹೌದು. ಈಗ ಇದು ನೋಡಿ, ಇದು ವಾರ್ನಸ್, ಇದು ಜಾಲಿ ವರ್ಕ್ ಅಂತ ಕರಿತೀವಿ. ಸ್ಪೆಷಾಲಿಟಿ ಸರ್ ಇದ್ರದ್ದು? ಇದು ಫಸ್ಟ್ ಥಿಂಗ್, ಇದು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಇರುತ್ತೆ. ಬಟ್ ಇದರಲ್ಲಿ ಏನು ಅಂದರೆ ಜಾಲಿ ಫಸ್ಟ್ ಏನು ಮಾಡೋರು, ಜಾಲಿ ವರ್ಕ್ ಅಂದರೆ ನೀವು ಈ ರಾಜ ರಾಣಿಗಳೆಲ್ಲ ಕೂರೋ ಜಾಗದಲ್ಲಿ ನೀವು ಕಿಟಕಿಗಳು ನೋಡಿದಿರಬೇಕು, ಅಲ್ಲಿ ಈ ಥರ ಜಾಲಾಂಧ್ರ ಥರ ಮಾಡ್ಕೊಳ್ಳೋರು. ಇವತ್ತು ಅದನ್ನೇ ಗೊಂಬೆಗಳು ಆ ರೀತಿಯಲ್ಲಿ ತೊಗೊಂಬಂದಿದ್ದಾರೆ. ಇದ್ರೊಳಗಡೆ ಒಂದು ಹೌದು. ಇಲ್ಲಿ ಏನು ಅಂದರೆ ಇದ್ರ ಒಳಗಡೆ ಪ್ರತಿಯೊಂದರಲ್ಲೂ ಒಂದೊಂದು ಚಿಕ್ಕ 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 ಅದ್ರ ಮಗು ಹೊಟ್ಟೆ ಒಳಗಡೆ ಕೂಡಿಸ್ತಾರೆ ಅವರು. ಸೊ ಅದನ್ನು ಹೆಂಗೆ ಕೂಡಿಸ್ತಾರೆ ಅನ್ನೋದು ಇವತ್ತುವರೆಗೂ ಯಾರಿಗೂ ಗೊತ್ತಿಲ್ಲ ಅದು. ಹೌದು. ಸೊ ಎಲ್ಲೋ ಒಂದು ಕಡೆ ಕಟ್ ಮಾಡ್ತಾರೆ, ಕಟ್ ಮಾಡಿ ಅದನ್ನು ಮಾಡಿ ವಾಪಸ್ ಇದನ್ನು ಫಿಕ್ಸ್ ಮಾಡ್ತಾರೆ. ಬಟ್ ಅದು ಹೆಂಗೆ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ತುಂಬ ಯೂನಿಕ್ ಆಗಿದೆ. ಹೌದು. ಅಂದರೆ ಎಲ್ಲದರಲ್ಲೂ, ಪ್ರತಿಯೊಂದರಲ್ಲೂ. ಓಕೆ. ಇಲ್ಲಿ ಫಿಶಲ್ಲೂ ನೋಡ್ತೀವಿ ನಾವು. ಹೌದು. ಓಕೆ. ಮೊಸಳೆಲ್ಲೂ ಅದೇ ರೀತಿಯಾಗಿ ಮಾಡಿದ್ದಾರೆ. ಇಲ್ಲಿ ಒಳಗಡೆ ನೋಡಿ. ಹೌದು. ಹೆಂಗೆ ಅವರು ಕೆತ್ತನೆ ಮಾಡಿರ್ಬೋದು. ಅಂಡ್ ಇದರಲ್ಲಿ ಎಲ್ಲಿ ಕೆತ್ತನೆ ಮಾಡಿದ್ರು ಅಂತ ಹುಡುಕಕ್ಕೂ ನಿಮ್ಗೆ ಆಗಲ್ಲ. ಓಕೆ. ಕಲೆಗೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ. ಹೌದು. ನಿಜವಾಗ್ಲೂ. ವಾವ್. ಸೊ ಇದು ಅಗೇಟ್ಸ್ ಆಫ್ ಕ್ಯಾಂಬೆ ಅಂತ ಗುಜರಾತು. ನಮ್ಮಲ್ಲಿ ಕಂಬತ್ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಈ ಕಲ್ಲುಗಳು ಮೈನಾಗಿ, ಅಲ್ಲಿ ಈ ಕಲ್ಲುಗಳನ್ನ ಈ ಬಾಬಾಗಳಂತ ಹೇಳ್ತೀವಿ ನಾವು, ಅವ್ರುಗಳು ಮಾಡಿ ಇದನ್ನು ಸ್ಪಿರಿಚುವಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದಂಥ ಕಲ್ಲುಗಳಿದು. ಸೊ ಇದು ನಮ್ಮಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮಿಂದನೂ ಇವತ್ತುವರೆಗೂ ಅದೇ ಪ್ರೋಸೆಸ್ಸಲ್ಲಿ ಇದನ್ನು ಕಲ್ಲನ್ನ ಮೈನಿಂಗ್ ಮಾಡೋದು, ಅಲ್ಲೇ ಇದಕ್ಕೆ ಡಿಸೈನ್ ಕೊಡೋದು ನಾವು ಮಾಡ್ತಾರೆ ಇವತ್ತು. ಇದಕ್ಕೆ ಆದ ಕೆಲವು ಸ್ಪೆಷಾಲಿಟಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಲ್ಯಾಪಿಸ್ ಅಂತ ಕರಿತೀವಿ, ಅದಕ್ಕೆ ಅದರದ್ದೇ ಆದ ಕೆಲವು ಯೂನಿಕ್ನೆಸ್ ಇರುತ್ತೆ. ಸರ್ ಇದನ್ನು ಮನೇಲಿ ಇಟ್ಕೊಂಡ್ರೆ ಏನು ಒಳ್ಳೆಯದು ಅಂತ ಒಂದು ನಂಬಿಕೆ ಅಷ್ಟೆ. ಹೌದು. ಸೊ ಇದು ನಮ್ಮ ಕರ್ನಾಟಕದ್ದು ಬಿದ್ರಿ ವೇರ್ ಹ್ಯಾಂಡಿಕ್ರಾಫ್ಟ್ ಅಂತ. ಇದ್ರದ್ದೇನು ಸ್ಪೆಷಾಲಿಟಿ ಅಂದರೆ, ನಮ್ಮಲ್ಲಿ ಈ ಬೀದರ್ ಫೋರ್ಟ್ ಇದೆ ನೋಡಿ, ಆ ಬೀದರ್ ಫೋರ್ಟಲ್ಲಿ ಏನು ಮಣ್ಣು ಸಿಗುತ್ತೆ, ಆ ಮಣ್ಣಲ್ಲಿ ನೀವು ಯಾವುದೇ ಮೆಟಲ್ ಹಾಕಿದ್ರೂ ಆಟೋಮೆಟಿಕ್ಕಾಗಿ ಕಪ್ಪಾಗೋಗುತ್ತೆ, ಸಿಲ್ವರ್ ಬಿಟ್ಟು. ಸೊ ಇದನ್ನು ಅಲ್ಲಿ ಮಾತ್ರ ಆ ಮಣ್ಣು ಯೂಸ್ ಮಾಡಿಕೊಂಡು ಈ ಇನ್ಲೇ ವರ್ಕ್ ಮಾಡಿ ಈ ಥರ ರೆಡಿ ಮಾಡೋದು ಬೀದರಲ್ಲಿ ಮಾತ್ರ ಸಾಧ್ಯ. ಸುಮಾರು ಜನ ಯೂನಿವರ್ಸಿಟೀಸ್ ಅವ್ರು ಬಂದಿರ್ತಾರೆ ಬೇರೆ ಬೇರೆ ದೇಶದಿಂದ. ಆ ಮಣ್ಣಲ್ಲಿ ಏನು ಅಂಥ ವಿಶೇಷವಾದ ಏನು ಲಕ್ಷಣ ಇದೆ, ಯಾವುದೇ ಮೆಟಲ್ ಆದರೂ ಅದು ಹೆಂಗೆ ಬ್ಲ್ಯಾಕ್ ಆಗುತ್ತೆ ಅನ್ನೋದು ಇವತ್ತು ಒಂದು ಯಾರ ಕೈಯಲ್ಲೂ ಅದನ್ನು ಸಂಶೋಧನೆ ಮಾಡೋಕ್ಕಾಗಿಲ್ಲ ಇನ್ನೂ. ನೋಡಿ ಅಲ್ಲಿ ನೀವು ನೋಡ್ತಿದ್ದೀರಲ್ಲ ಮೇಲ್ಗಡೆ ಮೆಟಲ್ಲು, ಇಲ್ಲಿ ಜಿಂಕ್ ಇದು ನಿಮಗೆ ಈ ಮೆಟಲ್ ಆ ಕಲರ್ ಇರುತ್ತೆ. ಅದನ್ನು ನೀವು ಆ ಮಣ್ಣಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಸಿ ಆ ಮೆಟಲ್ನ ಹಾಕಿದ ತಕ್ಷಣ ಇಷ್ಟು ಕಪ್ಪಾಗಿ ಹೋಗುತ್ತೆ, ಸಿಲ್ವರ್ ಆಗೇ ಉಳಿದಿರುತ್ತೆ. ಸರ್ ಇದೇನು ಸರ್ ಜ್ಯೂಸ್ ಇಟ್ಟಿದ್ರೆ, ಇದು ಸ್ಪೆಷಾಲಿಟಿ ಏನು? ಇದು ಬುರಾನ್ಶ್ ಅನ್ನೋದು ಒಂದು ಹೂವು, ರೋಡೋಡೆಂಡ್ರಾನ್ ಅಂತ. ಸೊ ಇದು ಏನು ಫೇಮಸ್ ಅಂದರೆ, ಇದರಲ್ಲಿ ಸಾಕಷ್ಟು ಮೆಡಿಸಿನಲ್ ಕ್ವಾಲಿಟೀಸ್ ಇರುತ್ತೆ. ಇದು ಯಾವಾಗ ಪ್ರಸಿದ್ಧಿಗೆ ಬಂತು ಅಂದರೆ, ನಮ್ಮಲ್ಲಿ ಕೊರೋನಾ ಬಂತು ನೋಡಿ, ಆಗ PM ಅವರು ಮೋದಿ ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ಇದನ್ನು ಯಾರು ಕುಡ್ದಿದ್ದಾರೆ ಸುಮಾರು ಜನಕ್ಕೆ ಕೊರೋನಾ ತಟ್ಟೋದೇ ಇಲ್ಲ. ಆವಾಗ ಇದ್ರ ಬಗ್ಗೆ ಒಂದು ಸಂಶೋಧನೆ ನಡೆಯುತ್ತೆ IIT ಮಂಡಿಯಲ್ಲಿ. ಸೊ ಆವಾಗ ಅವರು ಆ ಸಂಶೋಧನೆಯಲ್ಲಿ ಹೇಳ್ತಾರೆ ದಟ್ ಇದನ್ನು ಯಾರು ಕಂಟಿನ್ಯೂಸ್ ಆಗಿ ಕುಡಿತಾರೆ ಅವ್ರ ಇಮ್ಯುನಿಟಿ ನ್ಯಾಚುರಲ್ ಆಗಿ ಸ್ಟ್ರಾಂಗ್ ಆಗುತ್ತೆ ಅಂತ. ಸೊ ಇದನ್ನು ಸಂಜೀವಿನಿ ಹೂವು ಅಂತಲೂ ಕರೀತಾರೆ ಇದನ್ನು. ಹೌದು. ಉತ್ತರಾಖಂಡದಿಂದ. ಓಕೆ, ಅಲ್ಲಿಂದ. ಓಕೆ, ಆ ರೀತಿಯಾಗಿ ಬೇರೆ ಬೇರೆ ಜ್ಯೂಸಸ್. ಹೌದು. ಇದು ಕಂಪ್ಲೀಟ್ ಫುಡ್ ಐಟಮ್ಸ್ ಇಷ್ಟು. ರೈಸಲ್ಲಿ ಇಷ್ಟೊಂದು ಹೌದೌದು. ನಮ್ಮಲ್ಲಿ ಬಾಸುಮತಿ ರೈಸ್ ಅಂತಿದೆ, ಆಮೇಲೆ ಕಾಲಾ ನಮಕ್ ರೈಸ್ ಅಂತಿದೆ. ಈ ಕಾಲಾ ನಮಕ್ ರೈಸ್ದೇನು ವಿಶೇಷತೆ ಅಂದರೆ, ಬುದ್ಧ ರೈಸ್ ಅಂತ ಕರಿತೀವಿ. ಈ ಬುದ್ಧ ಅವರು ಫಸ್ಟು ನಮಗೆ ಏನು ಎನ್ಲೈಟ್ಮೆಂಟ್ ಆಯ್ತು ಅವ್ರಿಗೆ. ಏನು ಕಪ್ಪು ಇದೆಯಾ ಅದು ರೈಸ್? ಇಲ್ಲ, ಅಂದರೆ ಇದ್ರ ಭತ್ತ ಇರುತ್ತಲ್ಲ ಮೇಲ್ಗಡೆ ಆಚೆ ಕಡೆ, ಅದು ಕಪ್ಪಗಿರುತ್ತೆ. ಓಕೆ, ಸಿಪ್ಪೆ. ಅಕ್ಕಿ ನಿಮಗೆ ಬಿಳಿಗೆ ಇರುತ್ತೆ. ಬಟ್ ಇದನ್ನು ನಿಮಗೆ ಬುದ್ಧ ಅವರು ಫಸ್ಟ್ ಎನ್ಲೈಟ್ ಆದಾಗ ಅವ್ರಿಗೆ ಈ ಅಕ್ಕಿಯಲ್ಲೇ ಅನ್ನ ಮಾಡಿ ಅದ್ರಲ್ಲಿ ಪಾಯಸ ಮಾಡಿ ಕೊಡೋದಂತೆ. ಹೇಗಿದೆ ತೋರಿಸಿ ಸರ್ ನೋಡೋಣ. ಇದು ಸ್ಮೆಲ್ ನೋಡ್ಬೋದು ನೀವು, ಸ್ಯಾಂಪಲ್ ಇಟ್ಟಿದ್ದೀವಿ. ಇದರಲ್ಲೂ ಸ್ಮೆಲ್ ಬರುತ್ತಾ?
ಹಾಂ ರೈಸ್ ಮೇಲೆ ರೈಸ್ ಸ್ಮೆಲ್ ಬರುತ್ತೆ, ಗಂಧದ ಸ್ಮೆಲ್ ಬರುತ್ತೆ. ಓ ಮಾಮೂಲಿ ನಾರ್ಮಲ್ ಅಕ್ಕಿ ಥರನೇ ಕಾಣಿಸುತ್ತೆ, ಬಟ್ ಅದ್ರ ಸ್ಪೆಷಾಲಿಟಿ ಇಲ್ಲಿ ಬಂದಾಗ ಗೊತ್ತಾಗುತ್ತೆ. ಹೌದು. ಓ ನೈಸ್. ಸರ್ ನಾವು ಅನ್ಕೊಂಡಿದ್ದು ಅಲ್ಲೆಲ್ಲ ಚಪಾತಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ ಅಂತ, ಅಲ್ಲೂ ಕೂಡ ಆ ಭಾಗದಲ್ಲೂ ರೈಸ್ ಬೆಳಿತಾರೆ ಅಂದಂಗೆ ಆಯ್ತು ಇದನ್ನೆಲ್ಲ ನೋಡಿದಾಗ. ಹೌದು ಇಲ್ಲಿ ಅಲ್ಲಿ ಎಲ್ಲ ನಮ್ಮ ಥರ ನಾರ್ಮಲ್ ರೈಸ್ ಎಲ್ಲ ತಿನ್ನಲ್ಲ ಜನ. ಅವರು ಸ್ವಲ್ಪ ಜಾಸ್ತಿ ಈ ಥರ ರೆಡ್ ರೈಸು, ಬ್ಲ್ಯಾಕ್ ರೈಸು ಈ ಥರ ಸೇವನೆ ಮಾಡ್ತಾರೆ. ನಮ್ಮ ಹತ್ರ ಬ್ಲ್ಯಾಕ್ ರೈಸ್ ಇತ್ತು, ಈಗ ತಿರ್ಗಾ ಬರುತ್ತೆ. ಮಣಿಪುರದಲ್ಲಿ ಬೆಳೀತಾರೆ ಅದನ್ನು ಬ್ಲ್ಯಾಕ್ ರೈಸ್ ಅಂತ. ಆ ಅಕ್ಕಿನೇ ಕಂಪ್ಲೀಟಾಗಿ ಕಪ್ಪೆ ಇರುತ್ತೆ, ನೀವು ನೀರಿಗೆ ಹಾಕಿದ್ರೂ ಅದು ಕಂಪ್ಲೀಟಾಗಿ ಕಪ್ಪಾಗೇ ಅಕ್ಕಿ ಇರುತ್ತದು. ಹೌದು. ಸೊ ಅದರಲ್ಲಿ ನಿಮ್ಗೆ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಈ ಸ್ವೀಟ್ಸು ಆ ರೀತಿ ಮಾಡ್ತಾರೆ. ಸೊ ನಿಮಗೆ ಬಣ್ಣ ಹಾಕಂಗಿಲ್ಲ, ಏನೂ ಇಲ್ಲ, ಅಕ್ಕಿಯಲ್ಲೇ ನಿಮಗೆ ಆ ಕಪ್ಪು ಬಣ್ಣ ಬರುತ್ತೆ. ಅದಕ್ಕೆ ಚೂರು ನಿಮಗೆ ಏನಾದರೂ ಅರಿಶಿನ ಸ್ವಲ್ಪ ಹಾಕಿದ್ರೆ ಪರ್ಪಲ್ ಆಗಿ ಬರುತ್ತೆ. ಸೊ ಅದು ತುಂಬ ಕಾಮನ್ನಾಗಿ ಯೂಸ್ ಮಾಡ್ತಾರೆ. ಓಕೆ. ಬಾಸುಮತಿ ಎಲ್ಲಿದೆ ಸರ್? ಬಾಸುಮತಿ ನಮ್ಮದು ಬರ್ತಿರೋದು ಯು ಪಿಯಿಂದ, ಉತ್ತರ ಪ್ರದೇಶದಿಂದ. ಕರ್ನಾಟಕದ ರೈಸ್ಗೆ ಯಾವುದಕ್ಕೂ GI ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ. ಆದರೆ ನಾವು ಜಾಸ್ತಿ ತಿನ್ನೋದೇ ರೈಸ್ ಐಟಮ್ ಕರ್ನಾಟಕದಲ್ಲಿ. ಹೌದು. ಹಿಂಡಿ ಲೆಮನ್ ಇದೆ. ಹಿಂಡಿ ನಮ್ಮ ಕರ್ನಾಟಕದ ಬಿಜಾಪುರದ್ದು. ಹೌದು, ಲೆಮನ್ ಉಪ್ಪಿನಕಾಯಿ. ಹೌದು, ಲೆಮನ್ಗೆ GI ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವು 2 ರೀತಿ ಮಾಡಿದ್ದೀವಿ, ಒಂದು ಸ್ಪೈಸಿ, ಒಂದು ಸ್ವೀಟ್ ಅಂತ. ಅಂದ್ರೆ ಲೆಮನ್ಗೆ ಕೊಟ್ಟಿದ್ದಾರೆ, ಲೆಮನ್ ಕೊಟ್ಟಿದ್ದಾರೆ. ಖಾಸಗಿ ಲೆಮನ್ ಅಂತ ಅದು. ಸೊ ಈ ಇಂಡಿ ಲೆಮನ್ ಏನಿದೆ, ಖಾಸಗಿ ಲೆಮನ್ನು 2 ಕಡೆ ಮಾತ್ರ ಬೆಳೀತಾರೆ. ಒಂದು ನಮ್ಮ ಬಿಜಾಪುರದಲ್ಲಿ ಬಿಟ್ಟರೆ ಆಸಾಮಲ್ಲಿ. ಸೊ ಇದರದ್ದೇ ಈ ನಿಂಬೆಹಣ್ಣಿಗೆ ಅದರದ್ದೇ ಆದ ವಿಶೇಷತೆ ಇರುತ್ತೆ. ಅದರದ್ದು ಸೈಜ್ ಬೇರೆ, ಆಮೇಲೆ ಟೇಸ್ಟ್ ಬೇರೆ. ಸೊ ಹಾಗಾಗಿ GI ಕೊಟ್ಟಿದ್ದಾರೆ. ಸೊ ನಮ್ಮಲ್ಲಿ ಅದನ್ನು ಉಪ್ಪಿನಕಾಯಿಯಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆಮೇಲೆ ನಮ್ಮ ಕರ್ನಾಟಕದ ಅಪ್ಪೆಮಿಡಿ ಉಪ್ಪಿನಕಾಯಿ ಇದೆ ನಮ್ಮ ಹತ್ರ. ಹೌದು. ಆಮೇಲೆ ನಮ್ಮಲ್ಲಿ ಬೆಲ್ಲ, 3 ಥರದ ಬೆಲ್ಲ ಬರುತ್ತೆ. ಒಂದು ನಿಮಗೆ ಕೊಲ್ಹಾಪುರ ಜಾಗ್ರಿ ಮರಿಯೂರಿಂದ, ಆಮೇಲೆ ಇನ್ನೊಂದು ಒಡಿಶಾ ಗಜಪತಿಯಿಂದ. ಸೊ ಗಜಪತಿದೇನು ಅಂದರೆ ಖರ್ಜೂರದ ಜಾಗ್ರಿ ಅದು. ಹೌದು, ಬೆಲ್ಲ ಮಾಡ್ತಾರೆ. ಹೌದು. ಸೊ ಇಲ್ಲಿ ನಮ್ಮ ಹತ್ರ ಜೇನುತುಪ್ಪ ಇದೆ, ಕನ್ಯಾಕುಮಾರಿಯಿಂದ ಬರುತ್ತೆ, ಮಾರ್ತಂಡಮ್. ಇನ್ನೊಂದು ಇವಾಗ ರೀಸೆಂಟಾಗಿ ನಾವು ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಸೊ ಅವ್ರದ್ದು ಸುಂದರ್ಬನ್ ಹನಿನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ವೆಸ್ಟ್ ಬೆಂಗಾಲ್ ಸರ್ಕಾರದ್ದು. ಸೊ ನಮ್ಮಲ್ಲಿ ನೆಕ್ಸ್ಟ್ ಕಾಫಿ ಬಾಬಾ ಬುಡಂಗಿರಿ, ಚಿಕ್ಕಮಂಗ್ಳೂರು ಬಾಬಾ ಬುಡಂಗಿರಿ ಕಾಫಿ ಇದೆ ನಮ್ಮ ಹತ್ರ. ಡಾರ್ಜಿಲಿಂಗ್ ಟೀ ಇದೆ. ಇದೆಲ್ಲ ನೋಡಿದ್ರೆ GI. ಓಕೆ. ಕಂಪ್ಲೀಟ್ ಆಗಿ ಇಲ್ಲಿಗೆ ಬಂದರೆ ಫುಡ್ ಐಟಮ್ ಯೂನಿಕ್ ಆಗಿರೋದು GI ಟ್ಯಾಕ್ಸಲ್ಲಿ ಯಾವುದೇ ಅಂತ ಹೇಳಿ ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿರೋದಂತ ಟೇಸ್ಟ್ ಮಾಡಿದ್ರು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂತ ಹೇಳಿದರೆ ನಾನು ಈ ರೈಸನ್ನು ನಾನು ಸ್ಮೆಲ್ ಮಾಡಿದ್ನಲ್ಲ, ನೀವು ಹೇಳ್ದಂಗೆ ಸ್ಯಾಂಡಲ್ ಸ್ಮೆಲ್ಲು ಮಿಕ್ಸ್ ಆಗಿದೆ ರೈಸ್ ಸ್ಮೆಲ್ ಜೊತೆ. ಅಂದರೆ ನಾವು ಮಾಮೂಲಿ ರೈಸ್ ತಿನ್ನೋದಕ್ಕಿಂತ ಈ ರೀತಿಯಾದಂಥ ರೈಸ್ನ ತೊಗೊಂಡು ಟೇಸ್ಟ್ ಮಾಡಿದಾಗ ಫೀಲೇ ಬೇರೆ ಇರುತ್ತೆ. ಒಮ್ಮೆ ವಿಸಿಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರು, ಇವರ ಅಡ್ರೆಸ್ ಮತ್ತು ವೆಬ್ಸೈಟ್ ಅಡ್ರೆಸ್ ಕೂಡ, ಶಾಪ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಯಾರೆಲ್ಲ ಶಾಪಿಗೆ ಡೈರೆಕ್ಟಾಗಿ ಬರಲಿಕ್ಕಾಗಲ್ಲ ಅಂದ್ಕೊಳ್ತೀರೋ ಅವರೆಲ್ಲ ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದು. ನಾನು ಎಲ್ರಿಗೂ ಹೇಳೋದು ಒಂದೇ, ಒಂದ್ಸಲ ನೀವು ತೊಗೊಳ್ತಿರೋ ಬಿಡ್ತಿರೋ ಇಲ್ಲಿಗೆ ಬಂದರೆ ನಮ್ಮ ದೇಶದ ವಿಭಿನ್ನ ಸಂಸ್ಕೃತಿಯ ಪರಿಚಯ ಆಗುತ್ತೆ, ವೈಶಿಷ್ಟ್ಯತೆಯಿಂದ ಕೂಡಿದಂಥ ವಸ್ತುಗಳ ಪರಿಚಯ ಆಗುತ್ತೆ, ಇತಿಹಾಸ ತಿಳ್ಕೊಳ್ತೀರಾ, ನಮ್ಮ ನಾಡು ನುಡಿ ಮತ್ತು ಪರಂಪರೆ, ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಒಂದು ರೀತಿಯಾಗಿ ಹಳೆಯ ಲೋಕಕ್ಕೆ ಹೋಗಿ ಬಂದಂಗೆ ಆಗುತ್ತೆ. ಬೆಂಗಳೂರಲ್ಲಿರುವಂಥ HSR ಲೇಔಟಲ್ಲಿ ಒಮ್ಮೆನಾದರೂ ಇವರ ಶಾಪಿಗೆ, GI ಟ್ಯಾಕ್ಸ್ ಶಾಪಿಗೆ ವಿಸಿಟ್ ಮಾಡಲೇಬೇಕು ನೀವು. ಅದರಲ್ಲಿ ನಾವು ವಿತ್ ಶುಗರ್, ವಿತೌಟ್ ಶುಗರ್ ಅಂತ ಮಾಡಿದ್ದೀವಿ. ಸರ್ ಇಲ್ಲಿ ಬಂದರೆ ತುಪ್ಪ ಇದೆಯಲ್ಲ ಸರ್, ಇದ್ರ ಸ್ಪೆಷಾಲಿಟಿ ಏನು? ಇದು ರಾಸಿಪುರಂ ತುಪ್ಪ ಅಂತ. ರಾಸಿಪುರಂ ಅಂದರೆ ನಿಮಗೆ RK ನಾರಾಯಣ್ ಗೊತ್ತಾ? ಮಾಲ್ಗುಡಿ ಡೇಸ್ ಗೊತ್ತು, ನಮ್ಮ ಕರ್ನಾಟಕದವರೇ. ಇದು ಅವ್ರ ಊರು ರಾಸಿಪುರಂ. ಆರ್ ಅಂದರೆ ರಾಸಿಪುರಂ. ರಾಸಿಪುರಂ ಕೃಷ್ಣಮೂರ್ತಿ ಅಂತ ಬರುತ್ತೆ, RK ನಾರಾಯಣ್. ಅವ್ರ ಊರಲ್ಲಿ ಮಾಡೋ ತುಪ್ಪ ಇದು. ಅವ್ರ ಕನ್ಯಾಕುಮಾರಿಯಲ್ಲಿ ಅವ್ರ ಊರಲ್ಲಿ ಏನು ವಿಶೇಷತೆ ಅಂದರೆ, ಅಲ್ಲಿ ಒಂದು ಬೆಟ್ಟ ಇದೆ, ಕೋಲಿ ಬೆಟ್ಟ ಅಂತ. ಆ ಬೆಟ್ಟದಲ್ಲಿ ಏನು ಗಿಡಗಳಿದೆ ಅದಕ್ಕೆ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಸೊ ಈ ಹಸುಗಳೆಲ್ಲ ಅಲ್ಲೇ ಹೋಗಿ ಮೇಯೋದು. ಸೊ ಮೇಯ್ದಾಗ ಆ ಹಾಲಲ್ಲೇ ಸಾಕಷ್ಟು ವಿಶೇಷತೆ ಬರುತ್ತೆ. ಅದರಿಂದ ಮಾಡೋ ತುಪ್ಪನ ನಾವು ರಾಸಿಪುರಂ ತುಪ್ಪ ಅಂತ ಕರಿತೀವಿ. ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಓಕೆ. ಇಲ್ಲ, ನಮಗಂತೂ ಈ ತುಪ್ಪ ದಿನಕ್ಕೆ ಏನಿಲ್ಲ ಅಂದರೂ ನಾವು ಒಂದು 1000 ಬಾಟಲ್ ಮಿನಿಮಮ್ ಸೇಲ್ ಆಗುತ್ತೆ. ಅಷ್ಟು ಡಿಮ್ಯಾಂಡ್ ಇದೆಯಾ ಈ ತುಪ್ಪಕ್ಕೆ? ಹೌದು. ಅಷ್ಟು ಕ್ವಾಲಿಟಿ ಇದೆಯಾ? ಹೌದು. ಓಕೆ, ನೈಸ್. ಬೇರೆ ತುಪ್ಪಕ್ಕಿಂತ ಇದು ತುಂಬ ಟೇಸ್ಟ್ ಇರುತ್ತೆ. ರಾಗಿ ಉತ್ತರಾಖಂಡದ್ದು. ನಮ್ಮಲ್ಲಿ ಏನು ಅಂದರೆ, ಉತ್ತರಾಖಂಡಲ್ಲಿ ನೀವು ಏನೇ ಬೆಳೆದ್ರೂ ಅದಕ್ಕೆ ಒಳ್ಳೆ ಅದರದ್ದೇ ನ್ಯೂಟ್ರಿಷನಲ್ ಪ್ರೊಫೈಲ್ ಅಂತ ಏನಂತೀವಿ, ಸಾಕಷ್ಟು ಜಾಸ್ತಿ ಇರುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಅಲ್ಲಿ ಹಿಮಾಲಯ ಬೆಲ್ಟು, ಆಮೇಲೆ ನಿಮ್ಗಲ್ಲಿ ನಮ್ಮ ಥರ ಏನು ಪೆಸ್ಟಿಸೈಡ್ಸು, ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ನ್ಯಾಚುರಲ್ ಆಗಿ
ನಿಮಗೆ ದ ಕ್ವಾಲಿಟಿ ಆಫ್ ದ ಫುಡ್ ವಿಲ್ ಬಿ ವೆರಿ ಗುಡ್. ಇದು ಗುಲ್ಬರ್ಗ ನೋಡಿ ನಮ್ಮ ತೊಗರಿ ಬೇಳೆಗೆ GI ಟ್ಯಾಕ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಇವಾಗಲೂ ಕೂಡ ತೊಗರಿ ಬೇಳೆ ಹೆಚ್ಚಾಗಿ ಬೆಳೀತಾರೆ. ಹೌದು ಹೌದು. ಓಕೆ. ಸೊ ನಮ್ಮಲ್ಲಿ ಸ್ಯಾಫ್ರಾನ್ ಏನಿದೆ ನಮ್ಮ ವರ್ಲ್ಡಲ್ಲಿ 3 ಕಡೆ ಬೆಳೀತಾರೆ. ಒಂದು ಕಾಶ್ಮೀರ, ಒಂದು ಇರಾನ್, ಒಂದು ಅಫ್ಘಾನ್. ಸೊ ಎಲ್ಲದರಲ್ಲೂ ವಿಶೇಷವಾದ ಸ್ಯಾಫ್ರನ್ ಅಂದರೆ ಕಾಶ್ಮೀರ್ ಸ್ಯಾಫ್ರನ್ನು. ಏನು ಅಂದರೆ ಅಲ್ಲಿ 1600 ನೀರಡಿ, ನಾವು ಹೇಳ್ತೀವಲ್ಲ ನೀರಿಗಿಂತ ಮೇಲೆ ಏನು ಬರುತ್ತೆ ಅಂತ, 1600 ಅಡಿ ಎಬೋ ಬೆಳೆಯೋದ್ರಲ್ಲಿ ಕಾಶ್ಮೀರ್ ಸ್ಯಾಫ್ರನ್ನು. ಬೇರೆ ಎಲ್ಲ ಕಡೆ ಬೆಳೆಯೋದೇನಿದೆ ಸ್ಯಾಫ್ರನ್ನು ಬರೀ 800 ಅಡಿ ಮೇಲ್ಗಡೆ ನೀರಿಂದ ಇದರಲ್ಲಿ ಬೆಳೀತಾರೆ. ಸೊ ಇದಕ್ಕೆ ಇದರದೇ ಆದ ಕೆಲವು ವಿಶೇಷತೆ ಇರುತ್ತೆ. ಸೊ ನಮ್ಮಲ್ಲಿ ನಾವು ಈ ಕಾಶ್ಮೀರ್ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಯಾಫ್ರನ್ ಮಿಷನ್ ಅಂತ ಮಾಡಿದ್ದಾರೆ. ಅದರಲ್ಲೇ ಟೈಅಪ್ ಆಗಿ ನಾವು ಅವರಿಂದ ತರಿಸ್ಕೊಳ್ತಿರೋದು ಈಗ. ಓಕೆ, ನೈಸ್. ಅಂದರೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಹೌದು. ನಾವೆಲ್ಲ ತೆಗೆದು ಸೊ ನಿಮಗೆ ಸ್ಯಾಫ್ರನ್ನಲ್ಲಿ ಸುಮಾರು ಹೇಳ್ತಾರೆ ಆ ಟೆಸ್ಟು ಈ ಟೆಸ್ಟು ಅಂತ. ಸೊ ಯಾವತ್ತು ಯಾವುದನ್ನು ಟೆಸ್ಟ್ ಮಾಡೋಕ್ಕಾಗಲ್ಲ. ಸರ್ ಹೆಂಗೆ ಸರ್ ಇದು ಗೊತ್ತಾಗುತ್ತೆ? ಏನಿಲ್ಲ, ನೀವು ಇದನ್ನು ಬಾಯಲ್ಲಿ ಹಾಕ್ಕೊಳ್ಳಿ, ಒಂದೆರಡೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಅಷ್ಟು ಹಾಕ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಕಾಸ್ಟ್ಲಿ ಅಲ್ವಾ ಸರ್? ಅದಕ್ಕೆ ನೀವು ಇಲ್ಲ ಅಷ್ಟು ಹಾಕ್ಕೊಳ್ಳಿ. ಅಗಿಬಾರ್ದು, ನಾಲ್ಗೆಲ್ಲಿ ಹಂಗೆ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಆ ಬಿಟರ್ನೆಸ್ ಫೀಲ್ ಆಗುತ್ತೆ. ಆಮೇಲೆ ಸ್ಲೋ ಆಗಿ ಬಣ್ಣ ಬರುತ್ತೆ. ಓಕೆ, ನಾಲ್ಗೆಲ್ಲಿ. ಹೌದು. ಸೊ ಆವಾಗ ಅದು ನಿಮಗೆ ಒರಿಜಿನಲ್ ಸ್ಯಾಫ್ರನ್ ಅಂತ ಯೂಶ್ವಲಿ ಕರೀತಾರೆ. ನೋಡಿ ಬಂತು. ಓಕೆ. ಇವಾಗ ಕಲರ್ ಹಾಕಿರ್ತಾರೆ ಅಂತ ಗೊತ್ತಾಗುತ್ತಲ್ಲ? ಅದೇನಂದ್ರೆ ಆದ ತಕ್ಷಣ ಬಂದರೆ ಕಲರ್ ಹಾಕಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಕಲರ್ ಬರಬೇಕು. ಆಮೇಲೆ ಕಲರು ಅಷ್ಟೇ ಒಂದೇ ಸಲ ಬರಬಾರ್ದು, ಅದು ಸ್ಲೋ ಆಗಿ ಬಿಡ್ತಾ ಬರಬೇಕು. ಅದು ನಿಮ್ಗೆ ಈಗ ಹಾಲಲ್ಲೆಲ್ಲ ಹಾಕಿದ್ರೆ ಒಂದೇ ಸಲ ಹಿಂಗೆ ಆದ ತಕ್ಷಣ ಪಟಕ್ಕನ್ ಕಲರ್ ಬಂದರೆ ಕಲರ್ ಹಾಕಿರ್ತಾರೆ. ಸ್ಲೋ ಆಗಿ ಬಂದರೆ ಆಗ ಅದು ಒರಿಜಿನಲ್ ಸ್ಯಾಫ್ರನ್ ಅಂತ. ಓಕೆ. ಮತ್ತೆ ಸ್ವಲ್ಪ ಕಹಿ ಥರ ಕಹಿ ಇರಬೇಕು. ಸ್ಯಾಫ್ರನ್ ಅಂದರೆ ಅವಾಗಲೂ ಕಹಿನೇ ಇರುತ್ತೆ. ಓಕೆ. ಹೌದು. ನಾನು ಕಡೆ ಫೀಲ್ ಮಾಡಿದ್ರೆ ಸ್ವಲ್ಪ ಸ್ವೀಟ್ ಇತ್ತು. ಸ್ವೀಟ್ ಇರಬಾರ್ದು ಯಾವತ್ತೂ. ಗೊತ್ತಾಯ್ತಾ ಇವಾಗ ಸ್ಯಾಫ್ರನ್ ಎಲ್ಲ ತಗೋಬೇಕಾದ್ರೆ ಹೇಗೆ ಅಂತ ಹೇಳಿ. ಕಾಶ್ಮೀರಿ ಕೇಸರಿ. ಹೌದು. ಓಕೆ. ನಮ್ಮ ಕೊಡಗಿನ ಏಲಕ್ಕಿ. ಹೌದು, ಕೂರ್ಗ್ ಏಲಕ್ಕಿ. ನಮ್ಮ ದೇಶದಲ್ಲಿ ಫಸ್ಟ್ ಲವಂಗ ಬೆಳೆದಿದ್ದು ಇಲ್ಲೇ ಕನ್ಯಾಕುಮಾರಿಯಲ್ಲಿ ಕೋಟಲಂ ಅನ್ನೋ ಒಂದು ಜಾಗದಲ್ಲಿ ಫಸ್ಟ್ ಲವಂಗ ಬೆಳೆದಿದ್ದು. ಸೊ ಇದನ್ನು ಬ್ರಿಟಿಷರ್ಸು ಆ ಜಾಗದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಈ ಲವಂಗಗೆ ಅದರದೇ ಆದ ಕೆಲವು ವಿಶೇಷತೆ ಇರುತ್ತೆ. ಸರ್ ನೀವೇನು ಹೇಳ್ತೀರಾ, ಸಾಂಬಾರ ಪದಾರ್ಥಗಳು ನಮ್ಮ ಭಾರತದಿಂದ ಬ್ರಿಟಿಷ್ ತಗೊಂಡೋಗಿದ್ದ ಅಂತೀವಿ. ಇದು ಬ್ರಿಟಿಷರ್ಸ್ ತಂದಿದ್ದು ಇದನ್ನ ಲವಂಗ. ಸೊ ಇದು ನೀವು ಸ್ಮೆಲ್ ನೋಡ್ಬೋದು ಒಂದ್ಸಲ. ತುಂಬಾ ಫ್ಲೇವರ್ ತುಂಬಾ ಚೆನ್ನಾಗಿದೆ, ಜಾಸ್ತಿ ಇದೆ. ಹೌದು. ಮಾರ್ಕೆಟಲ್ಲಿ ತಂದಿದ್ದು ಇಷ್ಟು ಬರಲ್ಲ, ಸಿಗಲ್ಲ. ಸೊ ಯಾಕಂದರೆ ಇಲ್ಲಿ ಆ ಜಾಗದಲ್ಲೇ ಫಸ್ಟ್ ಬೆಳೆದಿರೋದ್ರಿಂದ ಅಲ್ಲಿಗೆ ಆದ ನಿಮಗೆ ಕ್ವಾಲಿಟಿ ಬೇರೆ ಇರುತ್ತೆ. ಇವಾಗ್ಲೂ ಅದೇ ರೀತಿ ಆಗಿದೆ. ಹೌದು. ಓಕೆ. ನಮ್ಮ ಕರ್ನಾಟಕದ ಏಲಕ್ಕಿ ನೋಡಿ, ಕೂರ್ಗ್ ಏಲಕ್ಕಿ, ಇದಕ್ಕೂ ಕೂಡ GI ಟ್ಯಾಕ್ಸ್ ಇದೆ. ಬಟ್ ಅಲ್ಲೇ ಬೆಳೆದಿರೋದ್ರಿಂದ ತುಂಬ ಕ್ವಾಲಿಟಿನೂ ಕೂಡ ಬೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಈ ಸ್ಟೋರಲ್ಲಿ ಇನ್ನೊಂದು ನೋಡಬೇಕು, ಇನ್ನೊಂದು ಯೂನಿಕ್ ಐಟಮ್ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ನಮ್ಮಲ್ಲಿ ಅರ್ಶಿನ ನೋಡಿರ್ತೀರ ನೀವು, ಸಾಕಷ್ಟು ಯೆಲ್ಲೋ ಕಲರ್ ಇರುತ್ತೆ. ಕಂದಮಾಲಲ್ಲಿ ಬರೋ ಅರ್ಶಿನ ಗೋಲ್ಡನ್ ಯೆಲ್ಲೋ ಇರುತ್ತೆ. ಸೊ ಇದು ಅಲ್ಲಿ ಟ್ರೈಬಲ್ ಬೆಲ್ಟಲ್ಲಿ ಬೆಳೆಯುವಂಥ ಅರ್ಶಿನ. ಇವತ್ತು ಏನು ನಂಬಿಕೆ ಅಂದರೆ ಈ ಅರ್ಶಿನ ಈ ಕಲರ್ ಬರೋಕ್ಕೆ ಅಲ್ಲಿ ಪ್ರತಿ ವರ್ಷ ಒಬ್ಬರನ್ನ ಬಲಿ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹೌದು. ಒಂದು ಅರ್ಶಿನದಿಂದ ಇಷ್ಟೊಂದು ಕಥೆ ಇದೆಯಾ? ಹೌದು. ಇದು ನಮ್ಮ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ತುಂಬ ಫೇಮಸ್ಸು. ಯೂಶ್ವಲಿ ನಾನ್ ವೆಜ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ದೆನ್ ನಮ್ಮ ಕರ್ನಾಟಕದ ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಖಾರ ಇರಲ್ಲ ಬಟ್ ಬಣ್ಣಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ನಮ್ಮ ಮಲಬಾರ್ ಬೆಲ್ಟಲ್ಲಿರೋ ಕಾಳು ಮೆಣಸು. ನಮ್ಮ ದೇಶಕ್ಕೆ ಆ್ಯಕ್ಚುಲಿ ಇದನ್ನು ಫಸ್ಟ್ ಬ್ಲ್ಯಾಕ್ ಗೋಲ್ಡ್ ಅಂತಲೇ ಕರೆಯೋರು. ಈ ಎಲ್ಲ ಈ ಪೋರ್ಚುಗೀಸು, ಡಚ್ ಎಲ್ಲ ಬಂದಿರೋದು ಆ್ಯಕ್ಚುಲಿ ಫಸ್ಟ್ ಈ ಒಂದೇ ಕಾಳು ಮೆಣಸಿಗೋಸ್ಕರನೇ. ಅದಕ್ಕೆ ಬಂದವರು ನಮ್ಮ ದೇಶನೇ ಆಳಿದ್ರು. ಹೌದು ಹೌದು. ಅದಾದ ನಂತರ ಮೆಣಸು ಇದೆ ನಮ್ಮ ಕಾಳು ಮೆಣಸು. ಹೌದು. ಇದು ನಮ್ಮ ಶಾಂತಿನಿಕೇತನ್ ಲೆದರ್ ಕ್ರಾಫ್ಟ್ ಅಂತ. ಇದು ವೆಸ್ಟ್ ಬೆಂಗಾಲ್. ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಇದ್ರಲ್ಲ, ಅವರ ಅಣ್ಣ ಸಚೀಂದ್ರನಾಥ್ ಟ್ಯಾಗೋರ್ ಅನ್ನೋರು ಆ ಜಾಗದಲ್ಲಿ ಇದನ್ನು ಪ್ರಮೋಟ್ ಮಾಡಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿತ್ತು, ಈ ಲೆದರ್ ಕ್ರಾಫ್ಟ್ನ. ಯಾವುದರಿಂದ ಮಾಡಿರ್ತಾರೆ ಸರ್? ಇದು ಗೋಟ್ ಲೆದರಲ್ಲಿ ಮಾಡ್ತಾರೆ, ಮೇಕೆ ಚರ್ಮದಲ್ಲಿ. ಆ್ಯಂಡ್ ನೀವು ಇದರದ್ದು ಪ್ರೈಸಿಂಗ್ ನೋಡ್ಬೋದು. ಪ್ಯೂರ್ ಲೆದರು ನಿಮಗೆ ಫಾರ್ ಎಕ್ಸಾಂಪಲ್ ಈ ವ್ಯಾಲೆಟ್ ನೋಡಿದ್ರೆ 598 ಇರುತ್ತೆ ನಿಮಗೆ. ಅದೇ ನಿಮಗೆ ಪ್ಯೂರ್ ಲೆದರ್ದು ಒಂದು ವ್ಯಾಲೆಟ್ ಬೇರೆ ಕಡೆ ತೊಗೊಂಡ್ರೆ 2000 2500 ಪ್ಯೂರ್ ಲೆದರ್ಗೆ ಇರುತ್ತೆ. ಅಂದರೆ ರೀಸನಬಲ್ ಪ್ರೈಸು, ಕ್ವಾಲಿಟಿನೂ ಹೌದು ಚೆನ್ನಾಗಿದೆ. ಹೌದು. ತುಂಬ ಯೂನಿಕ್ ಐಟಮ್ ಕೂಡ ಸಿಗುತ್ತೆ ಇಲ್ಲಿ. ನಾವು ಅನ್ಕೊಳ್ತೀವಿ GI ಟ್ಯಾಕ್ಸ್ ಅಂತ ಈ ಥರ ದೊಡ್ಡ ದೊಡ್ಡ ಶಾಪ್ ಎಲ್ಲ ನೋಡಿದಾಗ ತುಂಬ ಕಾಸ್ಟ್ಲಿ ಇದೆಯಪ್ಪ, ಜನಸಾಮಾನ್ಯರು ಹೋಗೋಕ್ಕಾಗಲ್ಲ, ಎಲ್ಲ VIP ಸೆಲೆಬ್ರಿಟೀಸ್ ಮಾತ್ರ ಇಲ್ಲಿ ಬಂದು ತೊಗೊಳಕ್ಕಾಗೋದು ಅಂತ. ಖಂಡಿತ ಆ ಥರ ಇಲ್ಲ. ಫಾರ್ ಎಕ್ಸಾಂಪಲ್ ಇದೇ ಲೆದರ್ ಬ್ಯಾಗ್ ನೋಡಿದ್ರಲ್ಲ ನೀವು, ಬೇರೆ ಕಡೆ ಹೋದರೆ, ಮಾಲ್ಗಳಲ್ಲೆಲ್ಲ ಹೋದರೆ, ಶೋರೂಮಲ್ಲಿ ಹೋದರೆ
ಮಿನಿಮಮ್ ಅಂದರೂ 2,000 1,500 ಇದೆ. ಇಲ್ಲಿ ನೀವು ರೇಟ್ ಕೂಡ ನೋಡ್ಬೋದು, ಜಸ್ಟ್ 598 ರೂಪಾಯಿ. ಇದೊಂದೇ ಅಲ್ಲ, ಎಲ್ಲ ಐಟಮ್ಸು ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಒಮ್ಮೆ ವಿಸಿಟ್ ಮಾಡಿ, ತೊಗೊಳಕ್ಕಾಗಿಲ್ಲ ಅನ್ನೋದು ತೊಂದರೆ ಇಲ್ಲ. ಇಲ್ಲಿಗೆ ಬಂದರೆ ನಮ್ಮ ದೇಶದ ಇತಿಹಾಸ, ಬೇರೆ ಬೇರೆ ಭಾಗದ ಪ್ರಾಂತೀಯ ಪರಂಪರೆ ಎಲ್ಲ ಪರಿಚಯ ಆಗುತ್ತೆ. ನೀವು ತೊಗೋಬೇಕಂತ ಇಷ್ಟ ಇದ್ದು ಬರಲಿಕ್ಕಾಗಿಲ್ಲ ಅಂದವರು ಕೂಡ ಇವಾಗ ವೆಬ್ಸೈಟ್ ಕೊಟ್ಟಿರ್ತೀನಿ, ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಆ ಥ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಬೇಪೂರ್ ಊರು ಅಂತ. ಈ ನಮ್ಮಲ್ಲಿ ನಾವು ಇನ್ನೊಂದೇನು ತಪ್ಪು ಮಾಡಿದ್ವಿ ಅಂತ ಹೇಳ್ತೀನಿ ನೋಡಿ. ಈ ಪೋರ್ಚುಗೀಸ್ ಡಚ್ ಬಂದ್ರಲ್ಲ, ಅವಾಗ ಅವರಲ್ಲಿ ಅಪ್ಪಿತಪ್ಪಿ ಅವ್ರ ಅಡುಗೆಗಳಷ್ಟು ಗಟ್ಟಿ ಇರಲಿಲ್ಲ, ಏನೋ 1-2 ಅಡುಗೆ ಬಂತು. ಆಮೇಲೆ ಮಿಕ್ಕಿದ್ದವರ ಪೂರ್ತಿ ಅಡುಗು ನಮ್ಮ ದೇಶದಿಂದನೇ ತೊಗೊಂಡಿದ್ದು. ಹೌದು. ಸೊ ಕೇರಳದಲ್ಲಿ ಬೇಪೂರ್ ಅನ್ನೋ ಜಾಗದಲ್ಲಿ ಮಾಡೋ ಅಂಥ ಅಡುಗೆಗೆ ಏನು ಅಂದರೆ, ಎಷ್ಟೇ ಅಲೆಗಳು ಬರಲಿ, ಕರೆಂಟ್ ಅಂತ ಹೇಳ್ತೀವಿ ನಾವು, ಎಷ್ಟೇ ಕರೆಂಟ್ ಇದ್ರೂ ಈ ಅಡುಗೆಗಳು ಮುಳುಗ್ತಿರ್ಲಿಲ್ಲ. ಆ್ಯಂಡ್ ಎಷ್ಟೇ ಗಾಳಿ ಬಂದರೂ ಈ ಅಡುಗೆಗಳು ತಡ್ಕೊಳ್ತಿತ್ತು. ಅಷ್ಟು ಹೌದು, ಕೆಪಾಸಿಟಿ ಇತ್ತು. ಹಾಗಾಗಿ ನೆಕ್ಸ್ಟು ಇಡೀ ನಮ್ಮ ದೇಶದಿಂದ ಅವರು ಬೇರೆ ಎಲ್ಲೇ ಹೋದ್ರು, ಬೇರೆ ಕಡೆ ನೀರ್ದಾರಿಯಲ್ಲಿ ನಮ್ಮ ದೇಶದಲ್ಲೇ ಅಡುಗೆಗಳನ್ನ ತಗೊಂಡು ಅವರು ಮುಂದೆ ಹೋಗಿದ್ದ. ಆಮೇಲೆ ಅವಾಗೆಲ್ಲ ಸಮುದ್ರ ಮಾರ್ಗನೇ ಅಲ್ವಾ? ಹೌದು. ಸೊ ನಮ್ಮ ದೇಶದಲ್ಲಿ ಇದ್ದಿದ್ದಂಥ ಮರ, ಆಮೇಲೆ ಮಾಡ್ತಿದ್ದಂಥ ಟೆಕ್ನಾಲಜಿ ಅವಾಗ ಈ ಅಡುಗೆಗಳಿಗೆ ಅವ್ರ ಹತ್ರ ಇರಲಿಲ್ಲ. ಹೌದು. ಸೊ ಹಾಗಾಗಿ ಇವಾಗ ಇದಕ್ಕೆ GI ಮಾನ್ಯತೆ ಕೊಟ್ಟಿದ್ದಾರೆ. ಇದು ಯಾವ ರಾಜ್ಯ? ಕೇರಳದ್ದು. ಓಕೆ. ಏನ್ ಸರ್, ಯಾವ ವುಡ್ಡಿಂದ ಮಾಡಿರೋದು ಇದು? ಇದು ಶೇಷಮುಡ್ ಅಂತೀವಿ. ಹೌದು. ಇದೆಲ್ಲ ಒರಿಜಿನಲ್ ಕ್ಲಾತ್. ಹೌದು. ಓಕೆ. ಮತ್ತೆ ಇಂಡಿಯನ್ ಫ್ಲಾಗ್ ಕೂಡ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಹೌದು, ನಾವು ಕೊಟ್ಟಿದ್ದೀವಿ ಈಗ. ಸಖತ್ತಾಗಿದೆ ಸರ್, ಸಖತ್ತಾಗಿದೆ. ಎಲ್ಲ ಸೈಜ್ದು ಸಿಗುತ್ತೆ. ಹೌದು.